ಹಂಚಿಕೆ ವಾಪಸ್ಸಾದದ್ದು ಯಾಕೆ? ಮೇ 4ರಂದು ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಬಳಿಕ ಸಿಎಂ ಡಿಸಿಎಂ ವರಿಷ್ಠರ ಭೇಟಿ ಸಾಧ್ಯತೆ. ಹಾಗಾದ್ರೆ ಹೈ ಸಮ್ಮುಖದಲ್ಲೇ ಅಧಿಕಾರ ಹಂಚಿಕೆ ಆಗುತ್ತಾ? ಅಧಿಕಾರ ಹಸ್ತಾಂತರದ ಬಗ್ಗೆ ರಾಜ್ಯದಲ್ಲಿ ಮಾತ್ರ ಅಲ್ಲ, ದೆಹಲಿಯಲ್ಲೂ ಸಹಿತ ಹೈಕಮಾಂಡ್ ಲೆವೆಲ್ಗೆ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಪ್ರತಿ ಬಾರಿ ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಅವ್ರ ಬಾಯಿಂದ ಬರ್ತಾ ಇದ್ದಂಥ ಉತ್ತರ ಏನು? ಹೈಕಮಾಂಡ್ ಇದೆ, ನೋಡ್ಕೊಳ್ಳುತ್ತೆ. ಹೈಕಮಾಂಡ್ ಭರವಸೆ ಕೊಟ್ಟಿದೆ, ಹೈಕಮಾಂಡ್ ಅದನ್ನೆಲ್ಲ ನೋಡ್ಕೊಳ್ಳುತ್ತೆ. ನಾವು ನೀವು ಯಾರ್ರೀ ಇದ್ರ ಬಗ್ಗೆ ಡಿಸಿಷನ್ನ ತೆಗೆದುಕೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ರು. ಈಗ ಅದರಂತೆ ಹೈಕಮಾಂಡ್ಗೆ ಪ್ರೆಷರನ್ನು ಹಾಕ್ತಾ ಇದ್ದಾರೆ DK. ಈಗಾಗಲೇ 3 ವರ್ಷ ಆಗ್ಬಿಡ್ತು, ಇನ್ನು 2 ವರ್ಷ ಇರೋದು. ಈ 2 ವರ್ಷದಲ್ಲಿ ಯಾವಾಗ ನನಗೆ ಸಿಎಂ ಅನ್ನುವಂಥ ಪಟ್ಟವನ್ನು ಒದಗಿಸಿಕೊಡ್ತೀರಾ ಅಂತ. ಹಾಗಾಗಿನೇ ದೆಹಲಿಗೆ ತೆರಳುತ್ತಾರೆ. ದೆಹಲಿಗೆ ತೆರಳಿ ವರಿಷ್ಠರ ಹೈಕಮಾಂಡ್ನ ಭೇಟಿ ಮಾಡುವಂಥ ಕೆಲಸ ಮಾಡ್ತಾರೆ. SS ಮಲ್ಲಿಕಾರ್ಜುನ್, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡ್ತಾರೆ, ಭೇಟಿ ಆಗ್ತಾರೆ. ಬಟ್ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ DK ಬ್ರದರ್ಸ್ ದೆಹಲಿಯಲ್ಲೇ ಠಿಕಾಣಿಯನ್ನು ಹೂಡಿದ್ರು. ಕೊನೆಗೂ ವರಿಷ್ಠರ ಭೇಟಿ ಆಗಲಿಲ್ಲ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರ ಭೇಟಿ ಆಯಿತು, ಮಾತುಕತೆ ಆಯಿತು, ಚರ್ಚೆ ಆಯಿತು. ಅಲ್ಲಿಂದ ಏನು ಮಾತುಕತೆ ಆಗಿ ವಾಪಸ್ಸಾದರು. ಬಟ್ ಮೇ 10ರ ಒಳಗಾಗಿ ಈ ಕುರಿತಂಥ ಗೊಂದಲಕ್ಕೆ ತೆರೆ ಎಳಿಬೇಕು. ಮೇ 10 ಡೆಡ್ಲೈನ್ ಇರುವಂಥದ್ದು. ಮೇ 4ನೇ ತಾರೀಕು ಎಲೆಕ್ಷನ್ ರಿಸಲ್ಟ್. ಈ ಬಾರಿಯ ಬೈ ಎಲೆಕ್ಷನ್ ರಿಸಲ್ಟ್ ಸಹಿತ ಇದಕ್ಕೆ ಅನುಗುಣವಾಗುತ್ತೆ. ಯಾಕಂತ ಅಂದರೆ ಅದು ಕೂಡ DK ಶಿವಕುಮಾರ್ಗೆ ಒಂದು ಪ್ರತಿಷ್ಠೆಯ ವಿಚಾರ. ಅದ್ರ ಜೊತೆಗೆ ಅಸ್ಸಾಂನ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ DK ಶಿವಕುಮಾರ್ಗೆ ಒಂದಿಷ್ಟು ಜವಾಬ್ದಾರಿಗಳನ್ನು ಕೊಟ್ಟಿತ್ತು ಹೈಕಮಾಂಡ್. ಬಟ್ ಅದೇನೇ ಆಗಲಿ, DK ಶಿವಕುಮಾರ್ಗೆ ಏನು ಭರವಸೆಯನ್ನು ಕೊಟ್ಟಿದ್ರಲ್ಲ, ಅದನ್ನು ಈಡೇರಿಸಿ ಕೊಡಬೇಕು. ಈಗ ಹೈ ಅಂಗಳದಲ್ಲೇ ನಿಂತಿದೆ ಅಧಿಕಾರ ಹಂಚಿಕೆ ತಕ್ಕಡಿ ಯಾರ ಕಡೆ ವಾಲುತ್ತದೆ ಎಂಬುದೇ ನಿಗೂಢ. ಸಮಯ ಬಂದಾಗ ಅದಾಗೆ ಗೊತ್ತಾಗುತ್ತೆ. DCM DKಶಿ ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈಗ ಈ ವಿಚಾರವಾಗಿ ಏನನ್ನೂ ಕೂಡ ಮಾತನಾಡಲ್ಲ. ಯಾವಾಗ ಏನೇನಾಗಬೇಕೋ ಆವಾಗ ಆಗುತ್ತೆ. ಏನೇನು ತೀರ್ಮಾನ ಆಗಿದೆಯೋ ಅದು ಚಾಲ್ತಿಗೆ ಬರುತ್ತದೆ. ಸಿದ್ದರಾಮಯ್ಯ ಮತ್ತು ನನ್ನ ಮಧ್ಯೆ ಯಾವ ರಾಜಕೀಯವೂ ಇಲ್ಲ. ಹೈಕಮಾಂಡ್ ಹೇಳಿದಂತೆ ನಾನು ನಡೆದುಕೊಳ್ಳುತ್ತೇನೆ ಅಷ್ಟೇ. ಹಾಗಾದರೆ ಸಿಎಂ ಕುರ್ಚಿಗೆ ಭರವಸೆ ನೀಡಿದ್ದಾರಾ ವರಿಷ್ಠರು? ಮೇ 4ರಂದು ಎಲೆಕ್ಷನ್ ರಿಸಲ್ಟ್ ಜೊತೆ DK ಸಿಎಂ ಸ್ಥಾನದ ಭವಿಷ್ಯ. ಮೇ 10ರಂದು DKಶಿ ಫ್ಯಾನ್ಸ್ಗೆ ಸಿಗುತ್ತಾ ಗುಡ್ ನ್ಯೂಸ್? ಎಸ್, ಹೈಕಮಾಂಡ್ ಈ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಸಿಎಂ ಸಿದ್ದರಾಮಯ್ಯ ಈವರೆಗೂ ಏನು ಹೇಳ್ಕೊಂಡು ಬಂದಿದ್ರು ಅದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಅಸ್ತು ಅಂತಾನೆ ಬರ್ತಾ ಇದೆ. ಒಂದು ವೇಳೆ ಸಿಎಂ ಬದಲಾವಣೆ ಆದರೆ ಇದು ಎಲೆಕ್ಷನ್ಗಳ ಮೇಲೆ ಹೊಡೆತಾ ಬೀಳುತ್ತೆ. ಈಗೇನು ಬೈ ಎಲೆಕ್ಷನ್ ಇತ್ತಲ್ಲ ಅದರ ಮೇಲೆ ಹೊಡೆತಾ ಬೀಳುತ್ತೆ ಅನ್ನುವಂಥದ್ದಿತ್ತು. ಇನ್ನು ಅದರ ಹಿಂದೆ ಈ ಬಾರಿಯ ಬಜೆಟ್ ಮಂಡನೆ ನಾನು ಮಂಡಿಸಬೇಕು ಅನ್ನೋದಿತ್ತು ಸಿದ್ದರಾಮಯ್ಯ ಅವರಿಗೆ. ದೇವರಾಜ ಅರಸರ ಒಂದು ಹಿಸ್ಟ್ರಿಯನ್ನು ಏನಿತ್ತಲ್ಲ ಅದನ್ನು ಬೀಟ್ ಮಾಡಬೇಕು ಅನ್ನೋದಿತ್ತು. ಸೊ ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಒಂದೊಂದೇ ರೀಸನ್ಸ್ಗಳನ್ನು ಹೇಳ್ಕೊಂಡು ಬಂದರು ಇಲ್ಲಿವರೆಗೂ. ಬಟ್ ಇನ್ನು ಮುಂದೆ ಆ ಚಾನ್ಸಸ್ಸು ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರಿಗೆ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಪ್ಲ್ಯಾನ್ ಏನು? ದಲಿತ ಕಾರ್ಡ್ ಪ್ಲೇ ಮಾಡೋದು, ದಲಿತರಿಗೆ ಸಿಗಲಿ ಅವಕಾಶ, ದಲಿತರು CM ಆಗಬೇಕು. ಹಾಗಾಗಿ ಡಾಕ್ಟರ್ G ಪರಮೇಶ್ವರ್ ಅವ್ರನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಒಂದು ವೇಳೆ ನನ್ನ ಬದಲಾವಣೆ ಆದರೂ ಸಹಿತ DKಗೆ ಸಿಗಬಾರ್ದು, ಅದು ಬೇರೆಯವರಿಗೆ ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ. ಬೇರೆಯವರು ಅಂತ ಅಂದರೆ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬರ್ತಾ ಇದೆ. ಬಟ್ DK ಶಿವಕುಮಾರ್ ಹೇಳೋದೇನು? ಹೈಕಮಾಂಡ್ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡುತ್ತೆ, ಇದ್ರ ಬಗ್ಗೆ ಡಿಸಿಷನ್ನ ತೆಗೆದುಕೊಳ್ಳುತ್ತೆ. ಹೈಕಮಾಂಡು ಯಾರಿಗೆ ಯಾವ ರೀತಿಯಾದಂಥ ಭರವಸೆಯನ್ನು ಕೊಟ್ಟಿದೆಯಲ್ಲ ಅದನ್ನು ಈಡೇರಿಸ್ಕೊಡುತ್ತೆ ಅನ್ನುವಂಥ ನಂಬಿಕೆ ಇದೀಗ DK ಶಿವಕುಮಾರ್ಗೆ ಇರುವಂಥದ್ದು. ಹಾಗಾಗಿ ಇದನ್ನು ನಾವು ಯಾರು ಚರ್ಚೆ ಮಾಡುವಂಥದ್ದಲ್ಲ, ಹೈಕಮಾಂಡ್ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಇನ್ನು ಮೇ 15ನೇ ತಾರೀಕು DK ಶಿವಕುಮಾರ್ ಅವರ ಬರ್ತ್ಡೇ.
ಸೊ ಆ ಬರ್ತ್ಡೇ ದಿನ ಡಿ ಕೆ ಶಿ ಸಿ ಎಮ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾರ ಅನ್ನುವಂಥ ಒಂದಿಷ್ಟು ಚರ್ಚೆಗಳು. ಹಾಗಾಗಿ ಸಾಕಷ್ಟು ಗೊಂದಲವನ್ನು ಹುಟ್ಟಿ ಹಾಕ್ತಾ ಇದೆ. ಈ ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೆ ಒಂದು ಭರವಸೆ ಸಿಕ್ಕಿಬಿಟ್ಟಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಕಳೆದ ಬಾರಿ ಹೋದಾಗಲೂ ಸಹಿತ ಡಿ ಕೆ ಶಿವಕುಮಾರ್ ಇದೇ ಒಂದು ಭರವಸೆ ನಂಬಿಕೆಯಲ್ಲಿ ವಾಪಸ್ ಆಗ್ತಾರೆ ರಾಜ್ಯಕ್ಕೆ. ಬಟ್ ಈ ಬಾರಿನೂ ಕೂಡ ಅದೇ ನಂಬಿಕೆಯಲ್ಲಿ ವಾಪಸ್ ಆಗಿದ್ದಾರೆ. ವರಿಷ್ಠರು ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕು.